ಕೆಲವರಿಗೆ ಈ ಹಸುಗಳ ಮೇಲೆ ಅದೆಂಥ ದ್ವೇಷ, ಎಂಥ ವಿಚಿತ್ರ ರಾಕ್ಷಸ ಮನಸ್ಥಿತಿ ಅನ್ನೋದಕ್ಕೆ ಬೆಂಗಳೂರಿನಲ್ಲಿ ಇನ್ನೊಂದು ನಿದರ್ಶನ. ಮತ್ತೆ ಕಾಮಧೇನುವಿನ ಮೇಲೆ ಹೀನ ಕೃತ್ಯ ನಡೆದಿದೆ. ಹಸುವಿನ ಕೆಚ್ಚಲನ್ನು ಕೊಯ್ದು ರಾಕ್ಷಸರು ಅಟ್ಟಹಾಸ ಮೆರೆದಿದ್ದಾರೆ. ತನ್ನ ಜಮೀನಿನಲ್ಲಿ ಹಸು ಮೇಯೋದಕ್ಕೆ ಬಂದದ್ದಕ್ಕೇ ಈ ರೀತಿ ರಾಕ್ಷಸಿ ಕೃತ್ಯವಾಗಿರೋದು. ಪಾಪ ಚಿಕಿತ್ಸೆ ಫಲಕಾರಿಯಾಗದೆ ನರಳಿ ಆ ಹಸು ಮೃತಪಟ್ಟಿದೆ. ಎಲ್ಲಿ ಅಂದರೆ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೂಲಿವಾರದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಸೂಲಿವಾರ ಗ್ರಾಮ. ಮರಿಬಸವಯ್ಯ ಅನ್ನೋರಿಗೆ ಸೇರಿದಂತಹ ಹಸುಗೇನು ಗೊತ್ತಿರುತ್ತೆ, ಹೋಗಲಿ ತನ್ನ ಜಮೀನಲ್ಲಿ ಹಸು ಮೇಯಕ್ಕೆ ಬಂದರೂ ಎಷ್ಟು ಮೇಯುತ್ತೆ ಅಬ್ಬಬ್ಬ ಅಂದರೆ ಬೇಡ, ಓಡಿಸಿದ್ರಾಗಿರೋದಪ್ಪ. ಆ ಹಸುಗಳು ಬರದೇ ಇದ್ದ ಹಾಗೆ ಹಸುಗಳನ್ನ ಓಡಿಸಿದ್ರಾಗಿರೋದು, ತಂತಿ ಬೇಲಿ ಹಾಕಿಸ್ಕೊಂಡಿದ್ರಾಗಿರೋದು. ಆ ಕೆಚ್ಚಲು ಕುಯ್ಯುವ ಮನಸ್ಥಿತಿ ಇದೆಯಲ್ಲ, ಅದು ನಾವಂತೂ ಈಗಿನ ಕಾಲದಲ್ಲಿ ರಾಕ್ಷಸರನ್ನ ನೋಡಿಲ್ಲ. ಇವರೇ ರಾಕ್ಷಸರು. ಈ ಥರ ಕೆಲಸ ಮಾಡೋರೇ ನಿಜವಾದ ರಾಕ್ಷಸರು ಅನ್ಕೋಬೇಕಷ್ಟೆ. ಯಾವಾಗ ಗೊತ್ತಾಯಿತು? ನಮಗೆ ಸಾಯಂಕಾಲ ಆಸ್ಪತ್ರೆಗಿದ್ದಾಗ ನಮ್ಮ ಮಗ ಫೋನ್ ಮಾಡಿದೆ ಸರ್. ಅವರು ನಮಗೆ ವೈರತ್ವ ಐತೆ, ಅವರೇ ಮಾಡಿರೋದು, ಇನ್ಯಾರು ಮಾಡಿಲ್ಲ. ತುಂಬ 8-10 ವರ್ಷದ ಹಸು ಅಂತ ಹೇಳ್ತಾ ಇತ್ತು. ಹೌದು ಸರ್. ಕುಟುಂಬಕ್ಕೆ ಎಷ್ಟು ನೆರವಾಗಿತ್ತು ಈ ಥರ ನೋಡಿದಾಗ? ಅದರಿಂದಲೇ ನಾವು ಜೀವನ ಮಾಡ್ತಾ ಇದ್ವಲ್ಲ ಸರ್, ಹಾಲು ಹಾಕೊಂಡು. ಅಲ್ಲ, ಮನುಷ್ಯರು ಹೊಡೆದಾಡಲಿ, ಹಸು ಮೇಲೆ ತೋರಿಸ್ಬೇಕಾಯ್ತು ಅವನು. ಬದುಕು ನಡೀತಾ ಇತ್ತು ಹಸು. ಹೌದು ಸರ್, ಹಿಂಗೆ ಮಾಡಿಬಿಟ್ರಲ್ಲ. ಹಿಂಗೆ ಮನುಷ್ಯರು ಮೇಲೆ ಹೊಡೆದಾಡ್ಲಿ ಬೇಕಾದ್ರೆ ಏನೋ ಬೋಯ್ನ ತೊಂದರೆ ಎದುರುಗಳ ಕೇಳಬೇಕಾಯ್ತು. ಹಸು ಮೇಲೆ ತೋರಿಸೋದು ಸರ್ ಅವನು. ಅದು ಅಲ್ಲೇ ಹಸು ಬಿದ್ದಿದ್ರೆ ಅವಾಗ ಗೊತ್ತಾಗಿರೋದು. ನಮ್ಮ ಹುಡುಗ ಏನೋ ಬಿಸಿರಲ್ಲಿ ಹೊಡ್ಕೊಂಬತ್ತಾ ಇದ್ದೆ, ಅಲ್ಲಿ ಏನೋ ಟ್ರೀಟ್ಮೆಂಟ್ಸ್ ಕೊಡ್ಸೋಕ್ಕೆ ಅಂತ ನಾವು ಆಸ್ಪತ್ರೆಯಿಂದ ಬರೋ ಅಷ್ಟೊತ್ತಿಗೆ ಅವಾಗ ಡಾಕ್ಟ್ರು ಬಂದು ಇದು ಮಾಡಿದ್ದಾರಂತೆ. ಅದು ತಂತಿಲಿ ಪರ್ಚ್ಕೊಂಡ್ರೆ ಅಷ್ಟಾಗುತ್ತಾ ಸರ್ ಗಾಯ? ಹೇಳಿ ನೀವೇ ನೋಡಿ ಯಾವ ಥರ ಅದು ಇದಾಗಿದೆ ಅಂತ ನೋಡಿ ಹೇಳ್ರಿ ನೀವೇನೆ. ಅದು ಕತ್ತರಿಸಿರೋದೇ ಅಲ್ವಾ ಸರ್? ಅದು ಯಾರು ಕತ್ತರಿಸಿದ್ದಾರೆ ಅಂತ ಆರೋಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಏನೋ ಎರಡು ಕುಟುಂಬಗಳ ನಡುವಿನ ವೈರತ್ವ ಈ ರೀತಿ ಆಗಿದೆ ಅಂತ ಅನಿಸ್ತಾ ಇದೆ. ಸತ್ಯಾಂಶ ಏನು? ಈ ರಾಕ್ಷಸಿ ಕೃತ್ಯವನ್ನು ಮಾಡಿದವನು ಯಾರು? ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದಾರಾ? ಏನಿದೆ ಡೀಟೇಲ್ಸ್? ಅರವಿಂದ್, ಸುಮಾರು ವರ್ಷಗಳ ಹಿಂದೆ ಕೂಡ ಈ ಎರಡು ಕುಟುಂಬಗಳಿಗೆ ಹಳೆಯ ವೈಷಮ್ಯ ಇತ್ತು ಅಂತ ಹೇಳಲಾಗ್ತಾ ಇದೆ, ಮತ್ತೆ ಅದನ್ನೇ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ಮರಿಬಸವಯ್ಯ ಅನ್ನುವಂಥವರಿಗೆ ಸೇರಿರುವಂತಹ ಹಸು. ಅವರ ಹಸು ನಿನ್ನೆ ಮಧ್ಯಾಹ್ನ ಗುರುಸಿದ್ದಪ್ಪ ಅನ್ನುವಂಥವರ ಜಮೀನಿಗೆ ಹೋಗಿತ್ತು. ಆ ದೃಶ್ಯವನ್ನು ಕೂಡ ತೋರಿಸ್ತೇನೆ. ಈ ತೆಂಗಿನ ಮರಗಳು ಏನಿದೆಯಲ್ಲ, ಅಲ್ಲಿ ಗುರುಸಿದ್ದಪ್ಪನವರ ಜಮೀನು. ಈಗ ನಾವು ನಿಂತಿರುವಂತಹ ಜಾಗ ಏನಿದೆ, ಇದು ಮರಿಬಸವಯ್ಯನವರದ್ದು. ಸೊ ಆ ಜಾಗದಲ್ಲಿ ಈ ಒಂದು ಹಸು ಮೇಲು ಹೋಗಿದೆ ಅನ್ನುವಂಥ ಕಾರಣಕ್ಕಾಗಿ ಅದರ ಹಸುವಿನ ಕೆಚ್ಚಲನ್ನ ಕತ್ತರಿಸಿದ್ದಾರೆ ಅನ್ನುವಂತಹ ಅನುಮಾನವನ್ನ ಈಗ ಮರಿಬಸವಯ್ಯನವರ ಕುಟುಂಬಸ್ಥರು ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಸ್ಥಳೀಯರೆಲ್ಲರೂ ಕೂಡ ಈ ಒಂದು ಘಟನೆ ಆಗಿರುವಂತಹ ಜಾಗಕ್ಕೆ ಬಂದಿದ್ದಾರೆ. ಅದರ ಜೊತೆಗೆ ಘಟನಾ ಸ್ಥಳಕ್ಕೆ ಪೊಲೀಸರು ಕೂಡ ಬಂದಿದ್ದಾರೆ. ಪೊಲೀಸರು ಬಂದು ಏನಾಗಿದೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಈಗ ಗುರುಬಸವಯ್ಯ ಅವರಿಂದ ಮತ್ತೆ ಅವರ ಕುಟುಂಬಸ್ಥರಿಂದ ಮಾಹಿತಿಯನ್ನ ಪಡೆಯುವಂಥದ್ದು ಕೂಡ ಆಗ್ತಾ ಇದೆ. ಈಗಾಗಲೇ ಪೊಲೀಸರಿಗೆ ಬೆಳಿಗ್ಗೆ ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಈಗ ಘಟನಾ ಸ್ಥಳಕ್ಕೆ ಕೂಡ ಬಂದಿದ್ದಾರೆ. ಈಗ ಗುರು ಬಸವಯ್ಯ ಅವರ ಮಗ ಇದ್ದಾರೆ, ಜೊತೆಗೆ ಸ್ಥಳೀಯರು ಕೂಡ ಇದ್ದಾರೆ. ಮಾತನಾಡಿಸ್ತೀನಿ. ಸರ್, ಎಷ್ಟೊತ್ತಿಗೆ ನಿಮ್ಗೆ ವಿಚಾರ ಗೊತ್ತಾಯ್ತು? ನಿಮ್ಗೆ ಫೋನ್ ಬಂದಿದ್ದ? ಯಾರು ಮಾಡಿರೋದು ಈ ಕೃತ್ಯ? ಸರ್, ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೊಂದು 3:30 ಸುಮಾರಿಗೆ ಫೋನ್ ಬಂತು. ಹಿಂಗೆ ಯಾರ್ದೋ ಒಂದು ಹಸು ಬಿದ್ದೋಗಿದೆ, ಹಸುಗಳು ತಿವಿದ್ಬಿಟ್ಟು ಬಿದ್ದೋಗ್ಬಿಟ್ಟಿರೋ ಥರ ಇದೆ, ನಿಮ್ಮದು ಯಾರ್ದು ಚೆಕ್ ಮಾಡಿ ಅಂತ ಹೇಳಿದ್ರು. ನಾನು ಅಲ್ಲಿ ಹೋಗಿ ನೋಡಿದೆ. ಹೆವಿ ಬ್ಲಡ್ ಎಲ್ಲ ಕ್ಲಾಟ್ ಆಗಿತ್ತು, ತುಂಬ ಹೋಗ್ತಾಯಿತ್ತು. ಅಲ್ಲಿ ನೋಡಿಬಿಟ್ಟು ಆ ಟೈಮಲ್ಲಿ ನೋಡಿದಾಗ ಅಲ್ಲಿ ಯಾವುದು ನಿಯರ್ ಬೈ ಯಾವುದು ಹಸುಗಳು ಒಂದೂ ಇರಲಿಲ್ಲ. ನಮ್ಮ ಹಸುಗಳು ಮಾತ್ರ. ನಮ್ಮ ಹಸುಗಳಲ್ಲಿ ಇದೇ ಹಸುಗಳು ತುಂಬ ದೊಡ್ಡ ಹಸು, ಹಾಗಾಗಿ ಇದೇ ಸೀನಿಯರ್ ಹಸು ಆಗಿರೋದ್ರಿಂದ ಇದಕ್ಕೆ ಯಾವುದು ಏನೋ ಬೇರೆ ಯಾವ ಅಟ್ಯಾಕ್ ಮಾಡಲ್ಲ. ಸರಿ, ಹಸುವಿನ ಮಾಲೀಕರು ನಿಮಗೆ ವಿಚಾರ ಎಷ್ಟು ಗಂಟೆಗೆ ಗೊತ್ತಾಯ್ತು? ಮತ್ತೆ ಯಾರ ಮೇಲೆ ಅನುಮಾನ? ಗುರುಸಿದ್ದಪ್ಪನವ್ರ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ರೆ ಆಗ್ಲೇ? ಹೌದು, ಅವ್ರ ಮೇಲೆ. ಯಾಕಂದ್ರೆ ಅವ್ರ ಜಮೀನಲ್ಲೇ ಬಿದ್ದಿದ್ದರಿಂದ ಮತ್ತು ಅವರೇ ಫೋನ್ ಮಾಡಿ ನಮ್ಮ ಬೇರೆಯವ್ರಿಗೆ ಮಾಹಿತಿ ಕೊಟ್ಟಿದ್ದರಿಂದ ಅವ್ರ ಮೇಲೆ ಅನುಮಾನ ನನಗೆ. ನನಗೆ 4 ಗಂಟೆಗೆ ಗೊತ್ತಾಯಿತು, ನಮ್ಮ ಹುಡುಗ ಹೇಳಿದ್ಮೇಲೆ ಫೋನ್ ಮಾಡಿದ್ದ. ಈ ಹಿಂದೆ ಏನೋ ಗಲಾಟೆಗಳಾಗಿದ್ದು ಇಬ್ರಿಗೂ ಕೂಡ ಆಗ್ತಾ ಇರಲಿಲ್ಲ ಅನ್ನುವಂಥ ವಿಚಾರ? ಅದೇ 20 ವರ್ಷದ ಹಿಂದೆ ಆಗಿದ್ದು ನಿಜ. ಅದು ಇದನ್ನು ನಾವು ಇದುವರೆಗೆ ತಿರುಗೇನು ಆ ಥರ ಯಾವುದೋ ಘಟನೆಗಳು ನಡೆದಿರಲಿಲ್ಲ.
ವೈಷಮ್ಯದ್ದು ಮತ್ತು ಮತ್ತೊಂದು ಏನು ನಡೆದಿರಲಿಲ್ಲ. ಇದೇ ಈಗ ನಮ್ಮ ಇದು ಗಲಾಟೆ ಆದಮೇಲೆ ಇದೇ ಮೊದಲನೇ ಪ್ರಕರಣ ಈ ರೀತಿ ನಮ್ಮ ಮೇಲೆ ಇದು ಮಾಡ್ತಾ ಇರೋದು. ಈಗ ಕುಟುಂಬಕ್ಕೆ ಆಧಾರ ಆಗಿತ್ತು ಮತ್ತೆ ಆರ್ಥಿಕತೆಗೂ ಕೂಡ ನೆರವಾಗಿತ್ತು ಹಸು. ಹೌದೌದು, ಅದೇ ನಮಗೆ ಮುಖ್ಯ ಉದ್ಯೋಗ, ನಮ್ದು ಅದೇನೆ, ಹೈನುಗಾರಿಕೆನೇ ನಮ್ಮ ಮುಖ್ಯ ಉದ್ಯೋಗ. ಈಗ ಅದರಿಂದನೇ ಅದರ ಮಕ್ಕಳು ಮೊಮ್ಮಕ್ಕಳೆಲ್ಲ 10-15 ರಾಸಿದೆ. ಸ್ಥಳೀಯರು ಕೂಡ ಇದ್ದಾರೆ, ಅರವಿಂದ್ ಮಾತನಾಡಿಸ್ತೀನಿ ಸರ್. ಈ ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬಟ್ ನೇರವಾಗಿ ಅವರು ಆರೋಪ ಮಾಡ್ತಾ ಇದ್ದಾರೆ ಒಂದು ಕುಟುಂಬದ ಮೇಲೆ, ಇನ್ನೊಬ್ಬರು ಇಲ್ಲ ಗೊತ್ತಿಲ್ಲ ಯಾರು ಅಂತ, ಇನ್ಯಾವುದೋ ಎತ್ತು ತಿವಿದು ಬಿಟ್ಟಿರಬೇಕು ಅಂತ ಒಬ್ಬರು ಏನೇನೋ ಕಾರಣಗಳು ಹೇಳ್ತಾ ಇದ್ದಾರೆ.